ಪರಂಪರೆ ಹೇಳೋದಕ್ಕೆ ಒಂದ್ ದಿವಸ ಎರಡು ದಿವಸ ಅಲ್ಲ, ವರ್ಷಾನ್ಗಟ್ಲೆ ಆದರೂ ಸಾಲದು. ಆದ್ರೆ ನಾವು ನೀವೆಲ್ಲರೂ ಅಣ್ಣ ಬಸವಣ್ಣವ್ರ ನಾಡಿನಲ್ಲಿ ಹುಟ್ಟಿದೀವಲ್ಲ, ಇದು ನಮ್ಮೆಲ್ಲರ ಪುಣ್ಯ ಅಂತೆಲ್ಲೇ ಮೊದಲನೇದಾಗಿ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಅಣ್ಣ ಬಸವಣ್ಣವ್ರನ್ನ ನಾವು ನೀವು ಯಾರು ನೋಡಿಲ್ಲ, ಆದ್ರೆ ಇವತ್ತೆಲ್ಲ ನಮ್ಮ ಗದಗಿನ ಅಜ್ಜರು ನಡೆದು ನಮ್ಮ ಗಚ್ಚಿನಮಠ ಅಜ್ಜರು ಎಲ್ಲರೂ ಕೂಡ ಇವತ್ತು ಅಣ್ಣ ಬಸವಣ್ಣವರ ಸ್ವರೂಪ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಯಾಕಂತಂದ್ರೆ ಅವರ ತತ್ವ, ಅವರ ವಚನ ಸಾಹಿತ್ಯವನ್ನ, ಅವರ ಪರಂಪರೆಯನ್ನ, ಧರ್ಮವನ್ನ ಎತ್ತಿಡಿಯುವಂತವ್ರು ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಪರಮ ಪೂಜ್ಯ ಶರಣರು ಅಂತೇಳಿ ನಾವು ನೀವೆಲ್ಲರೂ ಇವತ್ತು ಶರಣರನ್ನ ಎಷ್ಟು ನೆನೆಸಿದ್ರು ಕೂಡ ಸಾಲದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಅಣ್ಣ ಬಸವಣ್ಣವರು ಒಂದು ಕಡೆ ನನ್ನ ಬಲಭಾಗದಲ್ಲಿ ಇದ್ರೆ, ಎಡಭಾಗದಲ್ಲಿ ತಾಯಿ ಅಕ್ಕಮಹಾದೇವಿ ಇದ್ದಾಳೆ. ಇದು ನಮ್ಮ ಶರಣ ಸಂಸ್ಕೃತಿಯ ವೈಶಿಷ್ಟ್ಯತೆ. ಹಾಗೂ ಇಲ್ಲೂ ನಮ್ಮ ಇಬ್ರು ಸೋದರರು ಕೂತಿದ್ದಾರೆ, ನಾನು ಒಬ್ಳು ಕೂತಿದ್ದೀನಿ ಅಲ್ಲಿ. ಯಾಕೆ ಅಂತಂದ್ರೆ ಇವತ್ತು ಅಣ್ಣ ಬಸವಣ್ಣವರು ಅಂದಿನ ಕಾಲದಲ್ಲೇ, ಇವತ್ತು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ತಾಯಿ ಅಕ್ಕಮಹಾದೇವಿಗಾಗಿರ್ಬೋದು, ಆಯ್ದಕಿಲ್ ಅಕ್ಕಮ್ಮಗಾಗಿರ್ಬೋದು, ಹಲವಾರು ಕವಯತ್ರಿಗಳಿಗೆ ಇವತ್ತು ಸ್ಥಾನವನ್ನ ನೀಡಿದಂತ ಮಹಾನ್ ಪುರುಷರಾದ್ರು ಇದ್ರೆ ಅದು ಜಗಜ್ಯೋತಿ ಅಣ್ಣ ಬಸವಣ್ಣವರು ಅಂತೇಳಿ ಇವತ್ತು ನಾವೆಲ್ಲರೂ ಸ್ಮರಿಸಬೇಕಾಗಿದೆ. ಆ ಒಂದು ಉದ್ದೇಶದಿಂದನೇ ಇವತ್ತು ಅಕ್ಕನ ಬಳಗವನ್ನ ಹುಟ್ಟು ಹಾಕಿದ್ದಾರೆ. ಅಕ್ಕನ ಬಳಗ ಅಂತಂದ್ರೆ ಕೇವಲ ಒಂದೇ ಯಾವುದೋ ಒಂದು ತಿಂಗಳಿಗೋ 2 ತಿಂಗಳಿಗೋ ಮೀಟಿಂಗ್ ಮಾಡೋದಾಗಿರ್ಬೋದು, ಸುಮ್ಮನೆ ಯಾವುದೋ ಕಾರ್ಯಕ್ರಮ ಮಾಡುವಂತ ಕೆಲಸ ಆಗ್ಬಾರ್ದು ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ. ಅಕ್ಕನ ಬಳಗ ಅಂತಂದ್ರೆ ಅಕ್ಕ ಮಹಾದೇವಿಯವರಾಗಿರ್ಬೋದು, ನಮ್ಮ ಕವಯತ್ರಿಗಳು ನೀಡಿರುವಂತ ವಚನ ಸಾಹಿತ್ಯವನ್ನ ಇವತ್ತು ನಾವೆಲ್ಲರೂ ಉಳಿಸಿ ಬೆಳೆಸ್ಬೇಕಾಗಿರೋದ್ರಿಂದ ಅವರ ವಚನ ಪಠಣಗಳಾಗಬೇಕು ಅಂತೇಳಿ ಅಕ್ಕನ ಬಳಗದಿಂದ ಇವತ್ತು ತಿಂಗಳಿಗೆ 1 ಸರಿನಾದ್ರೂ, ಕೊನೆಗೆ ವಾರಕ್ಕೆ 1 ಸರಿ ಮಾಡ್ಬೇಕು. ಆದ್ರೆ ನೀವು ಮಾಡೋದಕ್ಕಾಗ್ಲಿಲ್ಲ ಅಂದ್ರೂ ಮಕ್ಕಳನ್ನ ಕೂರಿಸ್ಕೊಂಡು ವಚನ ಸಾಹಿತ್ಯವನ್ನ, ವಚನ ಒಂದು ಗಾಯನವನ್ನ, ವಚನವನ್ನ ಮಕ್ಕಳಿಗೆ ತಿಳಿಸುವಂತ ಕೆಲಸವನ್ನ ನಮ್ಮ ಅಕ್ಕನ ಬಳಗದಿಂದ ಆಗ್ಲಿ ಅಂತೇಳಿ ನಾನು ಮೊದಲನೇದಾಗಿ ಆಶಿಸ್ತೀನಿ ಬಂಧುಗಳೇ. ಇವತ್ತು ಸಾಕಷ್ಟು ಶಿವಶರಣರು ನಮಗೆ ತಮ್ಮದೇ ಆದಂತ ಒಂದು ಚಾಪನ್ನ ಬಿಟ್ಟು ಹೋಗಿದ್ದಾರೆ. ಇವತ್ತು ಹರ ಮುನಿದರು ಗುರು ಕಾಯುವನು ಅಂತೇನಿದೆ, ಇವತ್ತು ಹರನನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಗುರುಗಳ ಒಂದು ಆಶೀರ್ವಚನದಿಂದ, ಗುರುಗಳ ಒಂದು ಮಾರ್ಗದರ್ಶನದಿಂದ, ಗುರುಗಳ ಒಂದು ಸೇವೆ ಮಾಡೋದ್ರಿಂದ ಒಂದು ದಿನದ ಸೇವೆ ಅಲ್ಲ, ನಿರಂತರವಾಗಿ ಅಣ್ಣ ಬಸವಣ್ಣವರು ನೀವು 108 ದೇವರನ್ನ ಪೂಜಿಸ್ರಿ ಇಷ್ಟಲಿಂಗದಲ್ಲಿ. ಯಾಕೆ ಇಷ್ಟಲಿಂಗ ಇಷ್ಟು ಇಟ್ಕೊಂಡು ಪೂಜೆ ಮಾಡ್ಬೇಕು ಅಂತಂದ್ರೆ ಏಕಾಗ್ರತೆಯನ್ನ, ಮನಸ್ಸಿನ ಶ್ರದ್ಧೆಯನ್ನ, ಮನಸ್ಸಿನ ಸ್ಥಿಮಿತೆಯನ್ನ ಅಂದಿನ ಕಾಲದಲ್ಲೇ ನಮಗೆ ರೂಢಿಸ್ಕೊಟ್ಟು ಹೋಗಿದ್ದಾರೆ. ಇವತ್ತು ಸಾಕಷ್ಟು ಆ ಇಷ್ಟಲಿಂಗ ಪೂಜೆ